ಹೆಸರು ಅಪ್ಪು, ಜೊತೆಗೆ ಫಸ್ಟ್ ಸಿನಿಮಾ ಟೈಟಲ್ ಕೂಡ ಅಪ್ಪು ಅನ್ನುವಂಥದ್ದು. ಜೊತೆಗೆ 100 ಡೇಸ್ ಕಂಪ್ಲೀಟ್ ಆದಮೇಲೆ ರಜನಿಕಾಂತ್ ಸರ್ ಬಂದಿದ್ರಂತೆ, ಅವ್ನ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ರಂತೆ. ಅದ್ರ ಬಗ್ಗೆ ಒಂದಷ್ಟು ಮೆಲ್ಕು ಹಾಕೋದಾದ್ರೆ ಸರ್. ಆ, ನಾನು 100 ದಿನ ಆಗಿತ್ತು. ಅವಾಗೆಲ್ಲ ತುಂಬ ದೊಡ್ಡದಾಗಿ ಮಾಡೋರು. 100 ದಿನ ಫಂಕ್ಷನ್ ಅಂದರೆ ತುಂಬ ದೊಡ್ಡದಾಗಿ ಮಾಡೋರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ರಜನಿ ಸರ್ ಅವ್ರು ಬಂದಿದ್ದರು. ಆಮೇಲೆ ಅದ್ಧೂರಿಯಾಗಿ ಮಾಡಿದ್ರು. ಅವಾಗೆಲ್ಲ ಅಂಡರ್ವೇರ್ ಕಂಪನಿನಲ್ಲಿ ಈ ಶೀಲ್ಡ್ ಗಿಲ್ಡ್ ಕೊಡ್ತಾ ಇರಲಿಲ್ಲ ಯಾರಿಗೂ. ಎಲ್ಲರಿಗೂ ಒಂದು ಬೆಳ್ಳಿ ಕಪ್ ಕೊಡೋರು, ಯಾಕೆಂದರೆ ಯೂಸ್ ಆಗುತ್ತೆ ಅಂತ. ಅಂದರೆ ಬೆಳ್ಳಿ ಕಪ್, ನನಗೂ ಬೆಳ್ಳಿ ಕಪ್ಪು, ಪ್ರೊಡಕ್ಷನ್ ಬಾಯಿಂದ ಹಿಡಿದು ನೀರು ಕೊಡೋನ್ ತನಕ ಎಲ್ಲರಿಗೂ ಒಂದು ಬೆಳ್ಳಿ ಕಪ್ ಕೊಡೋರು. ತುಂಬ ದೊಡ್ಡದು, ತುಂಬ ಒಂಥರ ಆ ಸಕ್ಸಸ್, ಅನ್ಬಿಲಿಯಬಲ್ ಸಕ್ಸಸ್ ಅಪ್ಪು. ಆವಾಗ ಮೊದಲನೇ ಸಿನಿಮಾ. ನಮ್ಗೆ ಅಫ್ಕೋರ್ಸ್ ನಮ್ಮ ರಜನಿಕಾಂತ್ ಅವ್ರನ್ನ ನಾವು ಪರಿಚಯನೂ ಇರಲಿಲ್ಲ. ಆಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಅದು ಬೇರೆ ವಿಚಾರ. ಬಟ್ ಅವಾಗ ನಂಗೆ ಏನೂ ಗೊತ್ತಿರಲಿಲ್ಲ. ಅವರು ಸೂಪರ್ ಸ್ಟಾರ್ಡಮ್ ಅಂತ ಗೊತ್ತಿದ್ದು, ದೊಡ್ಡ ಸೂಪರ್ ಸ್ಟಾರ್ ಆಫ್ ಇದು ನಮ್ಮ ದೇಶಕ್ಕೆ. ಅವರು ಅಷ್ಟೇ ಹಂಬಲ್ ಆಗಿರೋರಲ್ಲ, ಗೊತ್ತಲ್ಲ. ರಜನಿಕಾಂತ್ ಅವರು ಆ ಥರ ವ್ಯಕ್ತಿ ನಾವು ನೋಡೇ ಇಲ್ಲ. ಅಷ್ಟು ದೊಡ್ಡ ಸ್ಟಾರ್ಡಮ್ ಬಂದರು. ಅವರು ಯಾವುದನ್ನು ತೋರಿಸ್ಕೊಡದೆ, ಏನನ್ನೂ ತೋರಿಸ್ಕೊಡದೆ, ಭಾಳ ಕಾಮನ್ ಆಗಿರೋವಂಥ ಮನುಷ್ಯ ಅಂತಂದರೆ ನೋಡಿದ್ದು ರಜನಿಕಾಂತ್ ಅವರು. ಇದೆಲ್ಲ ನೋಡಿ, ಇವ್ರದೆಲ್ಲ ಒಂದೇ ಕ್ವಾಲಿಟಿ. ಅಪ್ಪು ಅವ್ರದ್ದಾಗಲಿ, ರಜನಿಯವರಾಗಲಿ, ಶಿವಣ್ಣ ಆಗಲಿ, ಇವರೆಲ್ಲ ಒಂದೇ ಕ್ವಾಲಿಟಿ. ಅಂದರೆ ಭಾಳ ಡೌನ್ ಟು ಅರ್ತ್, ಕಾಲನ್ನು ಭೂಮಿ ಮೇಲೆ ಭದ್ರವಾಗಿ ಊರ್ಕೊಂಡೇ ಬೆಳೀತಾರೆ. ಎಲ್ಲಿ ಮೇಲಕ್ಕೆ ಹೋಗೋದೇ ಇಲ್ಲ, ಹೋಗಿಲ್ಲ ಅವರು. ಅದು ಆ ಫ್ಯಾಮಿಲಿಗೆ ಬಂದಿರೋ ಅವ್ರ ತಂದೆಯಿಂದ ಕೊಟ್ಟಂಥ ಸಂಸ್ಕಾರ ಅದು ಮಕ್ಕಳಿಗೆ. ಸುಮಾರು 25ಕ್ಕೂ ಹೆಚ್ಚು ಸಿನಿಮಾಗಳಂತ ಹೇಳಿದ್ರಿ ಸರ್. ಆದರೆ ಅಪ್ಪು ಅವರ ಜೊತೆಗೆ ನಿಮಗೆ ಪೋಷಕ ಪಾತ್ರನೂ ಬಂದಿತ್ತು, ವಿಲನ್ ಪಾತ್ರನೂ ಬಂದಿತ್ತು. ಆದರೆ ಈ ಒಂದು ಪಾತ್ರ ಅವ್ರ ಜೊತೆಗೆ ಆಕ್ಟ್ ಮಾಡಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮ ತಲೆಯಲ್ಲಿತ್ತ? ಯಾವ ಥರ? ಅಂದರೆ ವಿಲನ್ ಆಗೋ ಕಾಣಿಸ್ಕೊಂಡಿದ್ದೀರಾ, ತಂದೆ ಆಗೋ ಕಾಣಿಸ್ಕೊಂಡಿದ್ದೀರಾ? ಹೌದು, ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ದೀನಿ. ಅಪ್ಪು ಜೊತೆ ತಂದೆ ಪಾತ್ರ ಮಾಡಿದ್ದೀನಿ, ಕೆಟ್ಟವನ್ ಮಾಡಿದ್ದೀನಿ, ಒಳ್ಳೆಯವನ್ ಮಾಡಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ ಅಪ್ಪು ಜೊತೆಲೆ. ಅದು ಏನು ಪಾತ್ರಕ್ಕೆ ಏನು ಕರಿತಾ ಇದ್ರು ಅದನ್ನು ಮಾಡ್ತಾ ಇದ್ದೆ. ನಾನು ಇಂಥ ಪಾತ್ರ ಇಲ್ಲ. ನಾನು ಅಪ್ಪು ಸಿನಿಮಾದಲ್ಲಿ ನನಗೆ, ಯಾಕೆಂದರೆ ಅಪ್ಪು ಸಿನಿಮಾದಲ್ಲಿ ಕಾನ್ಫಿಡೆಂಟ್ ಇದ್ದೆ. ಐ ವಾಸ್ ವೆರಿ ಕಾನ್ಫಿಡೆಂಟ್. ಅಂದರೆ ನಂಗೊಂದು ಒಳ್ಳೆ ಪಾತ್ರ ಇದ್ದೇ ಇರುತ್ತೆ ಗೊತ್ತಿತ್ತು, ನನಗೆ ಗೊತ್ತಿರೋದು ನನಗೆ. ಆದ್ದರಿಂದ ನಾನು ಏನು ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಸೀದಾ ಒಪ್ಕೊಳ್ತಾ ಇದ್ದೆ ಅಷ್ಟೇ. ಯಾವ ಸ್ಕ್ರಿಪ್ಟ್ ಅಪ್ಪು ಅಂತಂದರೆ ನಾನು ಯಾವುದನ್ನು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಅಂದರೆ ವಜ್ರೇಶ್ವರಿ ಬ್ಯಾನರ್ ಅಂದರೆ ನಾವೇನು ಕೇಳ್ತಾ ಇರಲಿಲ್ಲ. ಆಮೇಲೆ ಅಪ್ಪು ಆಮೇಲೆ ಹೊರಗಡೆ ಬಂದು ಬೇಕಾದ ಸಿನಿಮಾಗಳನ್ನು ಮಾಡಿದ್ರು. ಎಲ್ಲೂ ಅಪ್ಪು ಸಿನಿಮಾ ಅಂತಂದ್ರೆ ನಾವೇನು ಕೇಳ್ತಿರ್ಲಿಲ್ಲ. ಪಾತ್ರ ಹೇಳೋರು, ಡೇಟ್ಸ್ ಕೊಡೋರು, ಹೋಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಾ ಇದ್ವಿ. ಆ್ಯಂಡ್ ವಜ್ರೇಶ್ವರಿನಲ್ಲೂ ಅಷ್ಟೇ, ನಮಗೆ ಅವಿನಾಶ್ ಅವ್ರಿಗೆ ಈ ಥರ ಬೇಕು. ಆಮೇಲೆ ಬೇಕಾದ ಸಿನಿಮಾ ಮಾಡಿದೆ ಅವ್ರದ್ದು, ಚಿಗುರದ ಕನಸು ಮಾಡಿದೆ, ಸುಮಾರು ಸಿನಿಮಾಗಳನ್ನು ಮಾಡಿದೆ ಅವ್ರ ಸಿನಿಮಾದಲ್ಲಿ. ಬಟ್ ಎಲ್ಲೂ ನಾವು ಅದನ್ನು ನಮ್ಮ ರೆಮ್ಯುನರೇಷನ್ ಆಗಲಿ, ಪಾತ್ರಗಳ ಬಗ್ಗೆ ಆಗಲಿ, ಎಷ್ಟು ಯಾವ ಥರದ ಬಗ್ಗೆ ನಾವು ಏನು ಪ್ರಶ್ನೆ ಮಾಡ್ತಿರ್ಲಿಲ್ಲ, ಹೋಗಿ ಮಾಡ್ತಾ ಇದ್ವಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.